ರಾಜ್ಯ ರಾಜಕೀಯದಲ್ಲಿ ಮತ್ತೆ ಒಕ್ಕಲಿಗ ನಾಯಕರ ಕಾದಾಟ ಶುರುವಾಗ್ತಾ ಇದೆ. ಇದು ರಾಜ್ಯ ರಾಜಕೀಯದಲ್ಲಿ ಬಹಳ ಪ್ರಬಲ ಸಮುದಾಯದ ನಾಯಕರ ಕಾದಾಟ. ಒಂದು ಕಡೆ ಲಿಂಗಾಯತ ಸಮುದಾಯ ಬಹಳ ಪ್ರಬಲವಾಗಿರುವಂತಹ ಸಮುದಾಯ, ಅದು ಬಿಟ್ಟರೆ ಒಕ್ಕಲಿಗ ಸಮುದಾಯವೇ. ಇನ್ನೊಂದು ಕಡೆ ರಾಮನಗರ ಜಿಲ್ಲೆಯ ಒಕ್ಕಲಿಗ ನಾಯಕರಾಗ್ತಾರ ಹಾಗಾದ್ರೆ ಸಿ.ಪಿ. ಯೋಗೀಶ್ವರ್ ಒಕ್ಕಲಿಗ ಪ್ರಬಲ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಯೋಗೀಶ್ವರ್ ರಾಮನಗರ ಜಿಲ್ಲೆಯಲ್ಲಿ ಒಕ್ಕಲಿಗ ನಾಯಕರು ನಾವೇ ಅಂತ ಡಿ.ಕೆ. ಬ್ರದರ್ಸ್ ಒಂದ್ ಕಡೆ ಘಂಟಘೋಷವಾಗಿ ಹೇಳ್ತಾ ಇದ್ದಾರೆ. ಚನ್ನಪಟ್ಟಣ ಚುನಾವಣೆ ದಿನ ಗೆಲುವು ನಮ್ಮದೇ ಅಂತ ಸಿ.ಪಿ. ಯೋಗೀಶ್ವರ್ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಚುನಾವಣೆ ರಿಸಲ್ಟ್ ನಂತರ ಸಿ.ಪಿ. ಯೋಗೀಶ್ವರ್ರಿಂದ ಇಲ್ಲಿ ಜಿಲ್ಲೆ ಕಬ್ಜಾ ಆಗುತ್ತಾ, ಡಿ.ಸಿ.ಎಂ ಡಿ.ಕೆ.ಶಿ ಬಾಲಕೃಷ್ಣಗೂ ಚೆಕ್ಮೇಟ್ ಇಡ್ತಾರ ಹಾಗಾದ್ರೆ ಭಗೀರಥ ಅನ್ನುವಂತಹ ಮಾತು ಇಲ್ಲಿ ಕೇಳಿ ಬರ್ತಾ ಇದೆ. ಯಾಕೆ ಅವ್ರನ್ನ ಭಗೀರಥ ಅಂತ ಕರಿತೀವಿ ಅಂದರೆ, ಅವರು ಸಾಕಷ್ಟು ಈ ಹಿಂದೆ ಬಿಜೆಪಿಯಿಂದ ಗೆದ್ದಿದ್ರು, 2 ಬಾರಿ ಕಾಂಗ್ರೆಸ್ಸಿಂದ ಗೆದ್ದಿದ್ರು, 1 ಬಾರಿ ಸಮಾಜವಾದಿ ಪಾರ್ಟಿಯಿಂದ ಗೆದ್ದಿದ್ರು, ಒಂದು ನೀರಾವರಿ ಸೌಲಭ್ಯಗಳನ್ನು ಆ ಕ್ಷೇತ್ರದ ಜನತೆಗೆ ಮಾಡಿಕೊಟ್ಟಿದ್ರು. ಹಾಗಾಗಿ ಅವ್ರನ್ನ ಆಧುನಿಕ ಭಗೀರಥ ಅಂತ ಕರೀತಾರೆ. ಅದೇನೇ ಇರಲಿ, ಈ ಬಾರಿ ಸೋಲು ಗೆಲುವಿನ ಲೆಕ್ಕಾಚಾರಗಳನ್ನು ಆಲ್ರೆಡಿ ಮತದಾರ ಪ್ರಭುಗಳು ಕೊಟ್ಟು ಬಿಟ್ಟಿದ್ದಾರೆ. ಇನ್ನೊಂದು ಕೆಲವು ದಿನಗಳು, ಇನ್ನೊಂದು 4-5 ದಿವಸದಲ್ಲಿ ಯಾರ್ಯಾರ ಹಣೆ ಬರಹ ಏನು ಅನ್ನೋದು ಗೊತ್ತಾಗುತ್ತೆ. 23ನೇ ತಾರೀಕು ರಿಸಲ್ಟ್ ಇದೆ. ಒಟ್ಟಿನಲ್ಲಿ ಸಿ.ಪಿ. ಯೋಗೀಶ್ವರ್ಗೆ ಇದೊಂಥರ ಅಳಿವು ಉಳಿವಿನ ಪ್ರಶ್ನೆ. ಈಗ ನಾನು ಎಲೆಕ್ಷನ್ಗೆ ನಿಲ್ಲಿಲ್ಲ ಅಂದರೆ ಮುಂದೆ ಯಾವಾಗ ಅನ್ನುವಂತಹ ಒಂದು ಪ್ರಶ್ನೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ 2 ಬಾರಿ ಸೋತಿದ್ದಾರೆ. ಅವರು ಕೂಡ ಒಂದು ರಾಜಕೀಯದಲ್ಲಿ ಅಸ್ತಿತ್ವವನ್ನು ಗಟ್ಟಿಗೊಳಿಸ್ಕೊಳ್ಳೇಬೇಕಾಗಿದೆ. ಕಾರಣ ಕುಮಾರಸ್ವಾಮಿ ಅವರು ಆಲ್ರೆಡಿ ಈಗ ಕೇಂದ್ರದ ಮಂತ್ರಿಯಾಗಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ವಿಧಾನಸಭಾ ಪ್ರವೇಶವನ್ನು ಮಾಡಿದರೆ 2028ರ ಮುಂಬರುವಂತಹ ರಾಜ್ಯ ವಿಧಾನಸಭಾ ಚುನಾವಣೆಗೆ ಒಂದು JDSನ ಒಬ್ಬ ಪ್ರಬಲ ನಾಯಕನಾಗಿ ಗುರುತಿಸ್ಕೊಳ್ಬೋದು ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆ ಕೂಡ ಕುಮಾರಸ್ವಾಮಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರ್ತಾ ಇದೆ, ಕುತೂಹಲಗಳನ್ನು ಕೆರಳಿಸ್ತಾ ಇದೆ. ಇನ್ನೊಂದು ಕಡೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದ ಜೊತೆಗೇನೆ ಸಾಕಷ್ಟು ಜನ ಬೆಟ್ಟಿಂಗ್ ಕಟ್ಟಿದ್ದಾರೆ. ಇನ್ನೊಂದು ಕಡೆ ಸಿ.ಪಿ. ಯೋಗೀಶ್ವರ್ ಎಲ್ಲೋ ಒಂದು ಕಡೆ ಹೋಪನ್ನು ಕಳ್ಕೊಂಡಂತೆ ಮಾತಾಡಿದರು ಮೊನ್ನೆ ಎಲ್ಲ. ನಂದು ಜೀವನನೇ ಒಂಥರ IPL ಮ್ಯಾಚ್ ಇದ್ದಂಗೆ, ನನ್ನ ಚುನಾವಣೆಗಳೇ ಒಂಥರ IPL ಮ್ಯಾಚ್ ಇದ್ದಂಗೆ, ಇನ್ ಕೇಸ್ ಗೆದ್ದರೂ ಕೂಡ ಈ ಬಾರಿ ಒಂದು ಕೂದಲೆಳೆ ಅಂತರದಲ್ಲಿ ಗೆಲ್ಬೋದು, 100% ನಾನೇ ಗೆಲ್ತೀನಿ ಅಂತ ಹೇಳೋಕ್ಕಾಗಲ್ಲ, NDA ಅಭ್ಯರ್ಥಿನೂ ಗೆಲ್ಬೋದು ಅಥವಾ ನಾನು ಗೆಲ್ಬೋದು. ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು ಸಾಕಷ್ಟು ಎಫೆಕ್ಟ್ ಆಗಿದೆ ಅನ್ನುವಂತಹ ಮಾತನ್ನು ಬಹಿರಂಗವಾಗಿಯೇ ಸಿ.ಪಿ. ಯೋಗೀಶ್ವರ್ ಹೇಳಿದರು. ಹಾಗಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, 1,05,000 ಒಕ್ಕಲಿಗ ಮತದಾರರು ಇರುವಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಹೇಳಿಕೆಯಿಂದ ಬೇಸರಗೊಂಡು NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಮತದಾನ ಮಾಡಿದಾರಾ, ಅಥವಾ ಸಿ.ಪಿ. ಯೋಗೀಶ್ವರ್ ಈ ಹಿಂದೆ ಕ್ಷೇತ್ರದಲ್ಲಿ ಇದ್ದು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದನ್ನು ಗಮನದಲ್ಲಿಟ್ಕೊಂಡು ಸಿ.ಪಿ. ಯೋಗೀಶ್ವರ್ಗೆ ಮತದಾನ ಮಾಡಿದಾರಾ ಅನ್ನೋದು 23ನೇ ತಾರೀಕು ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ.